ನಮಸ್ತೆ, ನೀವು ನೋಡ್ತಾ ಇದ್ರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್. ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕರ ಮಕ್ಕಳಿಗೆ ಮದುವೆ ಸಹಾಯಧನಕ್ಕಾಗಿ ಅರ್ಜಿಗಳನ್ನ ಕರೆದಿದ್ದಾರೆ. ನೋಂದಾಯಿತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮೊದಲ ಮದುವೆ ಹಾಗೂ ಅಥವಾ ಕಾರ್ಮಿಕರ ಮಕ್ಕಳ ಮದುವೆಗೆ ಮಂಡಳಿ ಸಹಾಯಧನವನ್ನ ನೀಡ್ತಾ ಇದೆ. ಅಂದ್ರೆ ಕಾರ್ಮಿಕರ ಮದುವೆಗೂ ಕೂಡ ಸಹಾಯಧನ ನೀಡ್ತಾ ಇದೆ, ಅಥವಾ ನಿಮ್ಮ ಮಕ್ಕಳಿಗೆ ಏನಾದ್ರು ಇದ್ರೆ ಮಕ್ಕಳ ಮದುವೆಗೂ ಕೂಡ ಸಹಾಯಧನವನ್ನ ನೀಡ್ತಾ ಇದೆ. ಅರ್ಥ ಮಾನದಂಡಗಳನ್ನು ನೋಡುವುದರ ಮಂಡಳಿಯಲ್ಲಿ ನೋಂದಾಯಿತರ ಕಾರ್ಮಿಕರಾಗಿರ್ಬೇಕಾಗತ್ತೆ. ಜೊತೆಗೆ ನೋಂದಣಿ ದಿನಾಂಕದಿಂದ ಮದುವೆ ದಿನಾಂಕದವರೆಗೆ ಮಂಡಳಿಯಲ್ಲಿ ಕನಿಷ್ಠ 1 ವರ್ಷದ ಸದಸ್ಯತ್ವವನ್ನ ಈಗಾಗಲೇ ಪೂರೈಸಿರಬೇಕು. ಕಾರ್ಮಿಕರ ಕುಟುಂಬವು 2 ಬಾರಿ ಮಾತ್ರ ಸಹಾಯಧನವನ್ನ ಪಡೆಯಲು ಅವಕಾಶ ಇರ್ತದೆ. ಅಂದ್ರೆ ನಿಮ್ಮ ಮಕ್ಕಳ 2 ಮಕ್ಕಳ ಮದುವೆಗಾಗಿ ನೀವು ಸಹಾಯಧನವನ್ನ ಪಡ್ಕೋಬಹುದು, ಅಥವಾ ನಿಮ್ಮ ಮದುವೆ ಮತ್ತು ನಿಮ್ಮ ಮಗನ ಅಥವಾ ಮಗಳ ಮದುವೆಗೆ ಸಹಾಯಧನವನ್ನ ಪಡ್ಕೋಬಹುದಾಗಿರ್ತತಿ. ಸಹಾಯಧನವನ್ನ ಪಡೆಯಲು ವಿವಾಹ ನಿಯಮದಡಿ ಸೂಚಿಸಿರುವ ವಯಸ್ಸನ್ನ ತಲುಪಿರ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಮದುವೆ ದಿನಾಂಕದಿಂದ 6 ತಿಂಗಳ ಒಳಗಾಗಿ ನೀವು ಹತ್ತಿರದ ಕಾರ್ಮಿಕ ಇಲಾಖೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು, ಅಥವಾ ಆನ್ಲೈನ್ ಮೂಲಕವೂ ಕೂಡ ಅರ್ಜಿ ಸಲ್ಲಿಸಕ್ಕೆ ಅವಕಾಶವನ್ನ ನೀಡಿದ್ದಾರೆ. ನೀವು ಅರ್ಜಿ ಸಲ್ಲಿಸಿ 60,000 ರೂಪಾಯಿಗಳ ಉಚಿತ ಸಹಾಯಧನವನ್ನ ಪಡ್ಕೋಬಹುದಾಗಿರ್ತತಿ. ಹೆಚ್ಚಿನ ಮಾಹಿತಿಗಾಗಿ ಕಾರ್ಮಿಕ ಇಲಾಖೆಯನ್ನ ನೀವು ಸಂಪರ್ಕ ಮಾಡಬಹುದಾಗಿರ್ತತಿ.